ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡ್ತು. ಬೀದಿ ಬದಿ ಫುಟ್ಪಾತ್ಗಳೇನಿದ್ದಾವೆ ಅದು ಸಾರ್ವಜನಿಕನ ಹಕ್ಕು, ನಡೀತಕ್ಕಂತ ಹಕ್ಕು. ಅಲ್ಲಿ ಒತ್ತುವರಿ ಮಾಡ್ಕೊಂಡು ಅಂಗಡಿ ಮಳಿಗೆಗಳದು ಮತ್ತೊಂದು ಇನ್ನೊಂದು ಇವೆಲ್ಲನೂ ಮಾಡ್ತಕ್ಕಂಥ ತಪ್ಪು, ಅದನ್ನ ತೆರವುಗೊಳಿಸಿ ಅಂತ ಹೇಳ್ತಪ್ಪ. ಹೇಳಿದ್ದೆ ತಡ ಮಹಾನಗರ ಪಾಲಿಕೆ ಅವರು ಫುಲ್ ಆಕ್ಟಿವ್ ಆಗಿ ಹೋಗ್ಬಿಟ್ರು. ಇಡೀ ರಾಜ್ಯದಲ್ಲಿ ಆಗಿದ್ದಾರೆ, ಅದ್ರಲ್ಲಿ ಹಾಸನದವ್ರಂತೂ ಅದ್ ಏನ್ ಆಕ್ಟಿವ್ ಆಗಿ ಹೋಗ್ಬಿಟ್ರು ಅಂತ ಅಂದ್ರೆ, ಯಾವ ಬಡವರು ಒಂದೊತ್ತಿನ ಊಟಕ್ಕೋಸ್ಕರ ನೆಚ್ಕೊಂಡು ಜೀವನ ಮಾಡೋರು ಫುಟ್ಪಾತ್ ಮೇಲೆ ಅಂಗಡಿ ಹಾಕೊಳ್ಳಂಗಿಲ್ಲ, ಶ್ರೀಮಂತರನ್ನ ಪ್ರಶ್ನೆ ಮಾಡಂಗಿಲ್ಲ. ಹಾಸನದಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮಳಿಗೆಗಳು, ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಫುಟ್ಪಾತ್ಗಳನ್ನ ಪಾರ್ಕಿಂಗ್ ಲಾಟ್ ಮಾಡ್ಕೊಂಡಿದ್ದಾವೆ, ಫುಟ್ಪಾತ್ಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾವೆ. ಅದನ್ನ ಕೇಳೋ ಯಾವ ನೈತಿಕತೆ, ಅದನ್ನ ಕೇಳ್ತಕ್ಕಂಥ ಗಡ್ಸು ಯಾವ ಅಧಿಕಾರಿಗಳಿಗೂ ಇಲ್ಲ. ಆ ಬೀದಿ ಬದಿಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜನ ಮಾಡ್ತಿರ್ತಾರ್ರೆ. ಇವತ್ತು ಅದೇ ಕತೆ ಹಾಸನದಲ್ಲಿ ಆ ಪೃಥ್ವಿ ಥಿಯೇಟರ್ ಮುಂಭಾಗ ಅಲ್ಲೊಂದಿಷ್ಟು ಮಹಿಳೆಯರು ಈ ಏಡಿ ಮೀನು ಇಂಥವೆಲ್ಲನೂ ತಗೊಬಂದು ವ್ಯಾಪಾರ ಮಾಡ್ತಾರೆ. ಆ ಪಾರ್ಕ್ ಇದೆಯಲ್ಲ ಅದ್ರ ಪಕ್ಕ, ಪಾರ್ಕ್ ಮುಂದೆ. ಈ ಸಂದರ್ಭದಲ್ಲಿ ಯಾರೋ ನಗರಸಭೆ ಸಿಬ್ಬಂದಿ ಒಬ್ಬ ಹೋಗಿದೆ, ತೆಗಿಯಮ್ಮ ಇಲ್ಲಿ ಹಾಕಂಗಿಲ್ಲ, ಸುಪ್ರೀಂ ಕೋರ್ಟ್ ಹೇಳೈತೆ. ಸರಿ, ಬಾಯಿ ಮಾತಲ್ಲಿ ಹೇಳಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ರು, ವಶಕ್ಕೆ ಪಡ್ಕೊಳ್ಳಿ, ಕಾನೂನಾತ್ಮಕವಾಗಿ ಕ್ರಮ ತಗೊಳಕ್ಕೆ ಸಾಧ್ಯತೆ ಇದೆಯಾ ಕ್ರಮ ತಗೊಳ್ಳಿ. ಯಾವ ಮಾನದಂಡದಲ್ಲಿ ನೀವು ಹಲ್ಲೆ ಮಾಡಕ್ಕೆ ಪರ್ಮಿಷನ್ ಇದೆ ನಿಮಗೆ? ಸುಪ್ರೀಂ ಕೋರ್ಟ್ ಹೇಳಿದ್ಯಾ? ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ಹೊಡೆದು ಸಾಯಿಸಿ ಫುಟ್ಪಾತ್ ನ ತೆರವುಗೊಳಿಸ್ಬಿಡಿ ಅಂತ ಯಾರ್ರಿ ಆದೇಶ ಮಾಡಿದಾರ? ತರ ಪಾಪ ಜೀವನೋಪಾಯಕ್ಕೋಸ್ಕರ ದಿನಕ್ಕೆ 1 hour 2 hour ಅಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಾರೆ ಕುತ್ಕೊಂಡು. ಹೊಳೆನರಸೀಪುರ ಭಾಗದಲ್ಲಿ ಕೆರೆ ಕಟ್ಟಲ್ಲಿ ಬರ್ತಕ್ಕಂಥ ಏಡಿ ಇಂಥವೆಲ್ಲ ತಗೊಂಡ್ಬಂದು ವ್ಯಾಪಾರ ಮಾಡ್ತಕ್ಕಂಥ ಮಹಿಳೆ ಮೇಲೆ ರಕ್ತ ಬರೋ ತರ ಹಲ್ಲೆ ಮಾಡ್ತೀರಿ ಅನ್ನೋದಾದ್ರೆ ನೀವು ಸಿಬ್ಬಂದಿಗಳು ಡಿಕ್ಟೇಟರ್ಶಿಪ್ ನಡೆಸ್ತಾ ಇದ್ದೀರಾ ಇಲ್ಲಿ? ಆಯ್ತ್ರಪ್ಪ, ನೀವು ನಿಮ್ ಪೌರುಷ ಯಾಕೆ ಬಡವ್ರ ಮೇಲೆ ಯಾಕೆ? ಕೇಳೋರು ಯಾರು ಇಲ್ಲ ಅಂತನಾ? ಯಾರು ಪರವಾಗಿ ನಿಲ್ಲೋದಿಲ್ಲ ಅಂತನಾ? ಇದೇ ಹೋಗಿ ದೊಡ್ಡ ದೊಡ್ಡ ರಿಲಯನ್ಸ್ ಸ್ಮಾರ್ಟ್, ಮತ್ತೊಂದು ಸ್ಮಾರ್ಟ್, ಇನ್ನೊಂದು ಮಗದೊಂದು ಜ್ಯುವೆಲರಿ ಶಾಪ್ಗಳು ಅವ್ರ ಅಪ್ಪನ ಮನೆ ಆಸ್ತಿ ಅನ್ನಂಗೆ ಬ್ಯಾರಿಕೇಡ್ ಹಾಕೊಂಡು ಜನ ಓಡಾಡಕ್ಕೆ ಬಿಡ್ದಂಗೆ ಮಾಡ್ಕೊಂಡಿರ್ತಾರಲ್ಲ, ಅಲ್ಲೋಗಿ ಪ್ರಶ್ನೆ ಮಾಡಿ. ಹೈ ಇನ್ಫ್ಲೂಯೆನ್ಸ್ ಇರುತ್ತಲ್ಲ, ಬೇರೆಯವರಿಂದ ಫೋನ್ ಮಾಡಿಸ್ತಾರಲ್ಲ, ಹಂಗಾಗಿ ಅಲ್ಲಿ ಮಾತಾಡೋದಿಲ್ಲ, ಇಲ್ಲಿ ಬಂದು ಬಡವ್ರ ಮೇಲೆ ಹಲ್ಲೆ ಮಾಡೋದು. ಆಮೇಲೆ ಆ ಜಾಗದಲ್ಲಿ ಅಲ್ಲಿ ಯಾರು ಸಿಬ್ಬಂದಿ ಇದಾರಲ್ಲ, ಕ್ಲಾಸ್ 1 ಆಫೀಸರ್ ಅಲ್ಲ ಆತ. ಪಾಪ ಆತ ಅಲ್ಲಿ ದಿನನಿತ್ಯದ ಆತನೂ ಕೂಡ ಬಹಳ ಬಡಸ್ತನದಲ್ಲೇ ಜೀವನ ಮಾಡ್ತಾರೆ. ಅವನಿಗೆ ಗೊತ್ತು ಅಲ್ಲಿಯ ಪರಿಸ್ಥಿತಿ ಹೆಂಗೆ ಅಂತ. ಯಾವುದೋ ಒತ್ತಡಕ್ಕೆ, ಯಾವುದೋ ಮರ್ಜಿಗೆ ಒಳಗಾಗಿ ಆ ಬಡವ್ರ ಮೇಲೆ ಹಲ್ಲೆ ಮಾಡ್ಬಿಟ್ಟು ನೀವು ಕಳಿಸ್ತೀರಿ ಅನ್ನೋದಾದ್ರೆ ಇದು ಮಾನವ ಹಕ್ಕುಗಳ ಉಲ್ಲಂಘನೆ. ಗೊತ್ತಾಗಿರ್ಲಿ, ನಿಮ್ಗೆ ಗೊತ್ತಿರ್ಬೇಕಿದು. ಒಬ್ಬ ಮಹಿಳೆ ಮೇಲೆ ಹಲ್ಲೆ ಮಾಡಿ ರಕ್ತ ಬರ್ತಾರ ಹಲ್ಲೆ ಮಾಡಿದ್ದೀರಿ ಅಂತ ಅಂದ್ರೆ ನೀವು ಒಬ್ಬ ಸರ್ಕಾರಿ ನೌಕರ ಆಗಿ ಯಾರು ಪ್ರಶ್ನೆ ಮಾಡೋದಿಲ್ಲ ಅಂತಾರ. ಆಯ್ತಪ್ಪ, ಅಲ್ಲಿ ಫುಟ್ಪಾತ್ ಮೇಲೆ ಹಾಕೊಂಡಿದಾರ ಅವರು, ಫುಟ್ಪಾತ್ ಮೇಲೆ ಹಾಕೊಳ್ಳೋದು ತಪ್ಪು, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದ್ ಹಿಂದ್ಗಡೆ ಅಷ್ಟು ಜಾಗ ಇದೆಯಲ್ಲ, ಹೇಳಿ ಬಿಡ್ಸಿ ಹೇಳಿ. ಬಡವರು ಅನಕ್ಷರಸ್ಥರು ಗೊತ್ತಾಗೋದಿಲ್ಲ, ಹೇಳಿ ಅವ್ರಿಗೆ, ಅಮ್ಮ ಅಲ್ಲಿ ಹಿಂದ್ಗಡೆ ಜಾಗ ಇದೆಯಲ್ಲಮ್ಮ, ಹಿಂದಕ್ಕೆ ಹಾಕೊಳ್ಳಿ, ಇಲ್ಲಿ ಜನ ಓಡಾಡ್ಬೇಕು ಹೇಳ್ರಿ. 1 ದಿವಸ ಅಲ್ದವ್ರು, 2 ದಿವಸ ಅಲ್ದವ್ರು, 3 ದಿವಸ ಹೇಳಿ, ಎಜುಕೇಟ್ ಮಾಡಿ. ಅದನ್ನ ಬಿಟ್ಬಿಟ್ಟು ಹೊಡೆದು ಓಡಿಸ್ಬಿಡ್ತೀವಿ ಅಂತ ಅಂದ್ರೆ ಎಸ್ ನೋಡಿ ಆ ಮಹಿಳೆ ಮಾತಾಡ್ತಕ್ಕಂಥದ್ನ. ಅಲ್ಲ, ನೀವು ಅವ್ರ ಮಾತಾಡ್ಕೊಂಡು ಈ ತರ ಎಲ್ಲ ದೌರ್ಜನ್ಯ ಮಾಡ್ಬೋದು. ಆ ತರ ಹೊಡಿತಾರ? ಸುಂಕ ತಾತಾರಲ್ಲ, ಸುಂಕ ತಾತಾರಲ್ಲ. ಅಲ್ಲಿ ನೋಡಿ, ಅಲ್ಲಿ ರಕ್ತ ಬರ್ತಾ ಇಲ್ವಾ? ಅಲ್ಲಿ ಕಣ್ಣಿಗೆ ಹೊಡೆದಿರ ಏನಾಗಬೇಕಾಯ್ತು? ಹಂಗ್ ಹೊಡಿತಾರೆ, ಕಣ್ಣಿಗೆ ಹೊಡಿತಾರೆ ಸುಂಕ ತಾತಾರಲ್ಲ, ಮತ್ತೆ ಹೇಳ್ಬೇಕು ಸುಂಕ ತಾಳಕ್ಕೆ ಇದ್ ಮಾಡಕ್ಕೆ. ಈಗ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸಿರ್ಲಿ, ಹಾಸ್ಪಿಟಲ್ ಕರ್ಕೊಂಡೋಗಿ ಅವ್ರನ್ನ ಅವ್ರು ಕರ್ಕೊಂಡೋಗ್ರಿ, ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ರಿ, ಅವ್ರನ್ನ ಕರ್ಕೊಂಡೋಗ್ರಿ ಹಾಸ್ಪಿಟ್ಲಿಗೆ. ಹೊಳೆನರಸೀಪುರದಿಂದ ಇಲ್ಲಿ ಮಾರಕ್ಕೆ ಬರ್ತೀವಿ ಸರ್. ಸ್ವಲ್ಪ ಹುಡಿ ತೊಗೊಂಡು ಮೀನು ನಾವು ವ್ಯಾಪಾರ ಬಡವರು, ನಾವು ಊಟ ಮಾರಕ್ಕೆ ಬಂದು ಜೀವನ ಮಾಡಕ್ಕೆ ಬರ್ತಾ ಇದೀವಿ. ಮಕ್ಕಳಿಗೆ ಜೀವನ ಆಗಲಿ ಅಂತ ನಮಗೆ ಹಿಂಗೆ ಕಣ್ಣಿಗೆ ಹೊಡೆದು ಬಿಟ್ಟು ರಕ್ತ ಸುರಿದು ಬಿಟ್ಟು ಹೊಡೆದಿದ್ದಾರೆ ಸರ್.
ಹಂಗೆ ಜೀವನ ಮಾಡಿ ನಮಗೆ ಎಲ್ಲರೂ ಬಂದ್ಬಿಟ್ಟು ಹಿಂಗೆ ರಗಳೆ ಮಾಡ್ತಾರೆ ಸರ್ ನಮಗೆ ಬಡವ್ರು ನಾವು ಮುನ್ಸಿಪೇಟೆಯವರು ಇವರು ಎಲೆಕ್ಷನ್ ಅಲ್ಲಿ ಗೆದ್ದಿರಲ್ಲ ದಯಾನನ್ನ ಅಂತೆ ದಯಣ್ಣ ದಯಾ ತುಲ್ಲವ ಅಣ್ಣ ದಯಾ ಅಣ್ಣನ ಇಲ್ಲಿ ಹೊಡೆದಿದ್ರು ಇಲ್ಲಿ ಕಣ್ಣಿಗೆ ಕಣ್ಣಿಗೆ ಹೊಡೆದ್ರು ಆ ಮುನ್ಸಿಪೇಟೆಯವರು ಅವರು ನಾವು ಮೀನು ಮಾರ್ತೀವಿ ಅಂತ ಅದು ಮತ್ತೆ ಹೊಟ್ಟೆ ಕಿಚ್ಚಲ್ಲಿ ಇದು ಮಾಡ್ತಾ ಇದ್ದಾರೆ ನಮಗೆ ಕೊಲೆ ಮಾಡಿದ್ರೇನು ನಾಳೆ ನಮಗೆ ಕೊಲೆ ಮಾಡಿಬಿಟ್ಟು ಹಿಂಗೆ ಓಡಿ ಹೋಗ್ತಾರೆ ಸರ್ ಯಾವಾಗ ಬಂದ್ರೇನು ರಗಳೆನೇ ಮಾಡ್ತಾರೆ ನಮಗೆ ಮೀನು ಮಾರ್ಕೊಡೋಕ್ಕಿಲ್ಲ ಒಂದು ಸ್ವಲ್ಪ ಏಡಿ ತರ್ತೀವಿ ಮಕ್ಕಳಿಗೆ ನಾವು ಜೀವನ ಮಾಡೋದಕ್ಕೆ ದಿನ ಬರ್ತೀವಿ ಇಲ್ಲಿ ನಾವು ಬಂದಾಗ ಹೇಳ್ತಾ ನಾವು ಚೆನ್ನಾಗಿ ಮಾತು ಹೇಳ್ತಾ ಬೇಕಾದ್ರೆ ನಮಗೆ ಕಣ್ಣಿಗೆ ಹೊಡೆದ್ಬಿಟ್ಟು ರಕ್ತ ಸುರಿತಾರೆ ಸರ್ ಅವ್ರಿಗೆ ಏನು ಮಾಡಬೇಕು ಹೊಳೆ ನರಸೀಪುರ ನಾವು ಬಡವರು ಸರ್ ನಮಗೆ ಯಾಕೆ ಹಿಂಗೆ ರಗಳೆ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ ಬೆಸ್ತರು ನಾವು ಗಂಗೆ ಮಕ್ಕಳು ಸರ್ ನಾವು ಎಷ್ಟು ಹುಡಿ ಮೀನು ತೊಗೊಂಡು ಬಂದು ಜೀವನ ಮಾಡ್ತಾಯಿದ್ದೀವಿ ನಮಗೆ ಬಂದುಬಿಟ್ಟು ಹೊಡಿತಾರೆ ರಕ್ತ ಸುರಿತಾರೆ ಅಂಗಡಿ ತೆಗಿ ಅಂತ ಹೇಳ್ತಾ ಇದ್ದಾರೆ ಸರ್